ದೇವಸ್ಥಾನ ಬಡವರ ತಿರುಪತಿ ಅಂತ ನಮ್ಮ ಬಂಗಾರ ತಿರುಪತಿ ದೇವಸ್ಥಾನ ಅಂತ ಕರೀತಾರೆ. ಯಾಕೆ ಅಂತ ಹೇಳಿದ್ರೆ ತಿರುಪತಿ ಬೆಟ್ಟದ ಮೇಲೆ ಇರ್ತಕ್ಕಂಥ ತಿರುಪತಿ, ಇನ್ನೊಂದು ತಿರುಪತಿ ಬೆಟ್ಟದ ಮೇಲೆ ಇರ್ತಕ್ಕಂಥ ವೆಂಕಟರಮಣ ಸ್ವಾಮಿ ಅಂದರೆ ಇದೆ. ಈ ಭಾಗದಲ್ಲಿ, ಕರ್ನಾಟಕ ಭಾಗದಲ್ಲಿ, ಆಂಧ್ರ ಬಾರ್ಡ್ರಲ್ಲಿರ್ತಕ್ಕಂಥ ದೇವಸ್ಥಾನ, ಲಕ್ಷಾಂತರ ಜನ ಭಕ್ತಾದಿಗಳಿರ್ತಕ್ಕಂಥ ದೇವಸ್ಥಾನ. 62-64 ಸಮಯದಲ್ಲಿ ಇಸ್ವಿಯಲ್ಲಿ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದಂಥ ನಮಗೆಲ್ಲರಿಗೂ ಗೊತ್ತೇ ಇದೆ. ಅದಾದ ನಂತರ ಮಧ್ಯದಲ್ಲಿ ನಮಗೆ ಸಮಯ ಇದು ಏನಾದರೂ ಒಂದು ಡೆವಲಪ್ಮೆಂಟು ಮಾಡಾದ ನಂತರ ಈ 62ರಿಂದ ಇವಾಗವರೆಗೂ ಎಷ್ಟು ವರ್ಷದ ಕಾಲ, ಅದು ಸುಮಾರು 40, 25, 65 ವರ್ಷಗಳ ಕಾಲ ಈ ದೇವಸ್ಥಾನ ನಾವು ಸರಿಯಾಗಿ ಎಲ್ಲಾದರೂ ಒಂದು ಕಡೆ ಪೇಂಟಿಂಗು ಇನ್ನೊಂದು ಒಂದೇ ಸತಿ ಮಾಡುವಂಥ ಒಂದು ಸಮಯ ಬಂದಿರಲಿಲ್ಲ. ಮತ್ತು ಸಣ್ಣ ಪುಟ್ಟ ರಿಪೇರಿಗಳು ಅಷ್ಟೇ ಅಮ್ಮನವ್ರ ದೇವಸ್ಥಾನದಲ್ಲೂ ಮತ್ತು ಸ್ವಾಮಿಗಳ ದೇವಸ್ಥಾನದಲ್ಲಿ ಎರಡು ಕಡೆನೂ ರಿಕ್ವೈರ್ಮೆಂಟ್ ಇತ್ತು. ಈ ಸತಿ ಅದನ್ನು ಮಾಡಬೇಕು ಅಂತ ಹೇಳಿದ್ರೆ ಹಾಗೆ ಮಾಡಲಿಕ್ಕಾಗಲ್ಲ. ಅದಕ್ಕೆ ಶಾಸ್ತ್ರೋಕ್ತವಾಗಿ ಸುಮಾರು 2-2.5 ತಿಂಗಳ ಕಾಲ ನಮಗೆ ಅದು ಬೇಕಾಗಿರೋದ್ರಿಂದ ದೇವರನ್ನು ಬಾಲಾಲಯ ಅಂತ ಮಾಡ್ತೀವಿ. ಆ ಬಾಲಾಲಯ ಮಾಡಿದಾಗ ದೇವರನ್ನು ಕೆಳಗಡೆ ತಂದು ಇದೇ ಒಂದು ದೇವಸ್ಥಾನ ಭಕ್ತಾದಿಗಳು ದೇವಸ್ಥಾನ ಅಲಂಕಾರ ಮಂಟಪ ಅಂತ ಇದು ಮಂಟಪ ಇಲ್ಲೇ ನಾವು ಉಳಿಸ್ಕೊಂಡು ಈ 2.5 ತಿಂಗಳ ಕಾಲ ಇಲ್ಲೇ ನಾವು ಭಕ್ತಾದಿಗಳು ಬಂದರೂ ಕೂಡ ಇಲ್ಲಿ ದೇವ್ರನ್ನ ಒಂದು ದರ್ಶನ ಮಾಡ್ಕೊಂಡು ಹೋಗುವಂಥ ಅವಕಾಶವಿರುತ್ತೆ. ಆದ್ದರಿಂದ ಆಮೇಲೆ ಗೋಪುರಗಳು ಮತ್ತು ದೇವರ ವಿಮಾನ ಗೋಪುರ, ಒಳಗಡೆ ಗರ್ಭಗುಡಿ, ಮೇಲೆ ಇಲ್ಲಿ ನಮ್ಮ ಕಾಡಂಥ ಗರುಡ ಇದೆಲ್ಲನೂ ಪೇಂಟಿಂಗು ಮತ್ತು ದೇವರ ಗರ್ಭಗುಡಿಗಳು ಸಹ ನವೀಕರಣ ಅಂತ ಮಾಡ್ತಾಯಿದ್ದೀವಿ. ಅದೆಲ್ಲ 2.5 ತಿಂಗಳ ಕಾಲ ಆಗಬಹುದು. ಸೊ ಅದಾದ ನಂತರ ಮತ್ತು ಇದೇ ರೀತಿಯಾದ ಒಂದು ಸಂಪ್ರೋಕ್ಷಣೆ ಅಂತ ಹೇಳ್ತೀವಿ. ಅದನ್ನು ಮಾಡಿದ ನಂತರ ನಾವು ದೇವರನ್ನು ವಾಪಸ್ಸು ಮತ್ತೆ ನಿತ್ಯವೂ ಯಾವುದೇ ರೀತಿಯ ಈಗ ಏನೋ ಇಷ್ಟು ದಿವಸ ಆಗ್ತಾಯಿತ್ತು ಅದೇ ರೀತಿಯಾಗಿ ವಾಪಸ್ ಆಗ್ತದೆ. ధాన్యం వశుంభరుద్రలాభం శతసంవత్సరం దీర్ఘమాయుః.
தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.